ವೆಲ್ಕಮ್ ಟು ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ 2027 ವಾರ್ಷಿಕ ಪರೀಕ್ಷೆಗೆ ಕೇಳುವಂತಹ ಸಂಪೂರ್ಣ ಜಿಯೋಗ್ರಫಿ ನೀಲನಕ್ಷೆಯನ್ನು ನೋಡ್ತಿದ್ದೀವಿ. ಈ ಬ್ಲೂ ಪ್ರಿಂಟನ್ನು ಹೊರತುಪಡಿಸಿ ಯಾವುದೇ ರೀತಿಯ ಹೊರಗಿನ ಒಂದು ಪ್ರಶ್ನೆಯೂ ಸಹ ಬರೋದಿಲ್ಲ. ಆದ್ದರಿಂದ ಈ ಬ್ಲೂ ಪ್ರಿಂಟನ್ನು ಸಂಪೂರ್ಣವಾಗಿ ಗಮನ ಇಟ್ಕೊಂಡು ನೋಡಿ ಮತ್ತು ಈ ಬ್ಲೂ ಪ್ರಿಂಟಲ್ಲಿರುವಂತಹ 1 ಅಂಕದ 2 ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಮತ್ತು ಆ ಪಾಠದಿಂದ MCQ ಯಾವ ಪಾಠ ಕೇಳ್ತಾರೆ ಅಂತಲೂ ಹೇಳ್ತೀನಿ. ಆದ್ದರಿಂದ ಗಮನ ಇಟ್ಕೊಂಡು ನೋಡಿ. ಮೊದಲನೇದಾಗಿ ಅಧ್ಯಾಯ 1 ಮಾನವ ಭೂಗೋಳಶಾಸ್ತ್ರ. ಈ ಮಾನವ ಭೂಗೋಳಶಾಸ್ತ್ರ ಅಧ್ಯಾಯದಿಂದ ಒಟ್ಟಾರೆಯಾಗಿ 5 ಅಂಕಗಳು ನಿಗದಿಯಾಗಿವೆ. 5 ಅಂಕಗಳಲ್ಲಿ ಸುಮಾರು 3 1 ಅಂಕದ ಪ್ರಶ್ನೆ ಬರುತ್ತೆ ಮತ್ತು 2 ಅಂಕದ ಪ್ರಶ್ನೆ 1 ಬರುತ್ತೆ. ಒಟ್ಟಾರೆಯಾಗಿ 5 ಅಂಕ ಆಯಿತು. ಈ ಅಧ್ಯಾಯದಿಂದ ಯಾವುದೇ ಕಾರಣಕ್ಕೂ ಹೊಂದಿಸಿ ಬರೆಯಿರಿ ಪ್ರಶ್ನೆ ಕೇಳಲ್ಲ. ಆದ್ದರಿಂದ ಬಿಟ್ಟ ಸ್ಥಳ ಪ್ಲಸ್ MCQ ಪ್ಲಸ್ 1 ಅಂಕದ ಪ್ರಶ್ನೆ ಕೇಳ್ತಾರೆ. ಆದ್ದರಿಂದ ತುಂಬ ಗಮನ ಇಟ್ಕೊಂಡು ಹೋಗಿ. ನೆಕ್ಸ್ಟ್ 1 2 ಅಂಕದ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಅಧ್ಯಾಯ 2 ಪ್ರಪಂಚದ ಜನಸಂಖ್ಯೆ. ಈ ಅಧ್ಯಾಯದಿಂದ ಸುಮಾರು 10 ಅಂಕಗಳು ನಿಗದಿಯಾಗಿವೆ. 1 ಅಂಕದ ಪ್ರಶ್ನೆ ಸುಮಾರು 3 ಪ್ರಶ್ನೆಗಳು ಕೇಳ್ತಾರೆ, ಪ್ಲಸ್ 2 ಅಂಕದ ಪ್ರಶ್ನೆ 1 ಕೇಳ್ತಾರೆ, ಪ್ಲಸ್ 5 ಅಂಕದ ಪ್ರಶ್ನೆ 1 ಕೇಳ್ತಾರೆ. ಈ ಅಧ್ಯಾಯದಿಂದನೂ ಅಷ್ಟೇ ಹೊಂದಿಸಿ ಬರೆಯಿರಿ ಯಾವುದೇ ಕಾರಣಕ್ಕೂ ಕೇಳಲ್ಲ. ಆದ್ದರಿಂದ ಕೇಳೋದು 1 ಅಂಕದ ಪ್ರಶ್ನೆ 1 ಪ್ಲಸ್ ಬಿಟ್ಟ ಸ್ಥಳ 1 ಪ್ಲಸ್ MCQ ಪ್ರಶ್ನೆ 1 ಕೇಳ್ತಾರೆ. ತುಂಬ ಗಮನ ಇಟ್ಕೊಂಡು ಓದಿ. 5 ಅಂಕದ ಪ್ರಶ್ನೆ ಅಂತೂ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ 2 ಪ್ರಶ್ನೆಗಳಲ್ಲಿ ಖಂಡಿತವಾಗ್ಲೂ 1 ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಅಧ್ಯಾಯ 3 ಮಾನವನ ಆರ್ಥಿಕ ಚಟುವಟಿಕೆಗಳು. ಈ ಅಧ್ಯಾಯದಿಂದ ಒಟ್ಟಾರೆಯಾಗಿ 5 ಅಂಕಗಳು ನಿಗದಿಯಾಗಿವೆ. ಈ 5 ಅಂಕಗಳಲ್ಲಿ 1 ಅಂಕದ ಪ್ರಶ್ನೆ ಎಷ್ಟು ಬರ್ತಾವಂದರೆ ಸುಮಾರು 3 ಅಂಕಗಳು ಬರ್ತವೆ. 1 MCQ ಪ್ರಶ್ನೆ ಪ್ಲಸ್ 1 ಹೊಂದಿಸಿ ಬರೆಯರಿಯು ಈ ಅಧ್ಯಾಯದಿಂದ ಖಂಡಿತವಾಗ್ಲೂ ಬರುತ್ತೆ. ಈ ಅಧ್ಯಾಯದಿಂದ ಹೊಂದಿಸಿ ಬರೆಯರಿ ಪ್ರಶ್ನೆ ಅಂತೂ 100ಕ್ಕೆ 100% ಬರುತ್ತೆ. ಆದ್ದರಿಂದ ಹೊಂದಿಸಿ ಬರೆಯರಿ ಯಾವ ರೀತಿ ಪ್ರಶ್ನೆ ಬರ್ತಿರ್ತಾರೆ ಅವುಗಳನ್ನ ಸಂಪೂರ್ಣ ಓದ್ಕೊಳ್ಳಿ. 1 2 ಅಂಕದ ಪ್ರಶ್ನೆ ಬರುತ್ತೆ. ಸುಮಾರು 8 2 ಅಂಕದ ಪ್ರಶ್ನೆಗಳಿವೆ. ಆ 8 2 ಅಂಕದ ಪ್ರಶ್ನೆಗಳಲ್ಲಿ 1 2 ಅಂಕದ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಅಧ್ಯಾಯ 4 ಸಾರಿಗೆ ಮತ್ತು ಸಂಪರ್ಕ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. 6 ಅಂಕಗಳು ನಿಗದಿಯಾಗಿವೆ. ಈ ಅಧ್ಯಾಯದಿಂದ 1 ಹೊಂದಿಸಿ ಬರೆಯರಿ ಪ್ರಶ್ನೆ ಬರುತ್ತೆ, ಪ್ಲಸ್ 1 5 ಅಂಕದ ಪ್ರಶ್ನೆ ಬರುತ್ತೆ. ಹೊಂದಿಸಿ ಬರೆಯರಿ ಸುಮಾರು 5 ಹೊಂದಿಸಿ ಬರೆಯರಿಯಲ್ಲಿ 1 ಹೊಂದಿಸಿ ಬರೆಯರಿ ಕೇಳ್ತಾರೆ ಮತ್ತು 5 ಅಂಕದ ಪ್ರಶ್ನೆ 1 ಕೇಳ್ತಾರೆ. ಆದ್ದರಿಂದ ತುಂಬ ಗಮನ ಇಟ್ಕೊಂಡು ಹೋಗಬೇಕು. ನೆಕ್ಸ್ಟ್ ಅಧ್ಯಾಯ 5 ಮಾನವನ ವಸತಿಗಳು. ಕೇವಲ 3 ಅಂಕಗಳು ಮಾತ್ರ ನಿಗದಿಯಾಗಿವೆ ಈ ಅಧ್ಯಾಯದಿಂದ. ಅದರಲ್ಲಿ 1 ಹೊಂದಿಸಿ ಬರೆಯರಿ ಬರುತ್ತೆ, ಪ್ಲಸ್ 1 2 ಅಂಕದ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಅಧ್ಯಾಯ 6 ಭಾರತದ ಜನಸಂಖ್ಯೆ. ಈ ಅಧ್ಯಾಯದಿಂದ ಒಟ್ಟಾರೆಯಾಗಿ 11 ಅಂಕಗಳು ನಿಗದಿಯಾಗಿವೆ. ಇದರಲ್ಲಿ 1 ಹೊಂದಿಸಿ ಬರೆಯರಿ ಪ್ರಶ್ನೆ ಬರುತ್ತೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಹೊಂದಿಸಿ ಬರೆಯರಿ ಬಿಟ್ಟು MCQ ಆಗಿರ್ಬೋದು ಅಥವಾ ಬಿಟ್ಟ ಸ್ಥಳ 1 ಅಂಕದ ಪ್ರಶ್ನೆ ಬರಲ್ಲ. ಕೇವಲ ಹೊಂದಿಸಿ ಬರೆಯರಿ ಮಾತ್ರ ಬರುತ್ತೆ. ತುಂಬ ಜಾಸ್ತಿ ಓದೋಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಓದಿ. ಕೇವಲ ಹೊಂದಿಸಿ ಬರೆಯರಿ ಬರುತ್ತೆ. ಆದರೆ 5 ಅಂಕದ ಪ್ರಶ್ನೆಗಳು ಸುಮಾರು 2 ಪ್ರಶ್ನೆಗಳು ಬರ್ತವೆ. ಆದ್ದರಿಂದ ತುಂಬ ಗಮನ ಇಟ್ಕೊಂಡು ಓದಬೇಕು. ನಾನು ಯಾವ್ಯಾವ ಪಾಠದಿಂದ 5 ಅಂಕದ ಪ್ರಶ್ನೆ ಓದಬೇಕಂತಲೂ ಹೇಳ್ತೀನಿ ಕೊನೆಯದಾಗಿ. ನೆಕ್ಸ್ಟ್ ಅಧ್ಯಾಯ 7 ಭೂ ಮತ್ತು ಜಲ ಸಂಪನ್ಮೂಲಗಳು. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಸುಮಾರು 9 ಅಂಕಗಳು ನಿಗದಿಯಾಗಿವೆ. ಅದರಲ್ಲಿ 1 ಅಂಕದ ಪ್ರಶ್ನೆ 2. ಇದರಲ್ಲಿ ಯಾವುದೇ ಕಾರಣಕ್ಕೂ ಹೊಂದಿಸಿ ಬರೆಯರಿ ಬರಲ್ಲ. ನೆಕ್ಸ್ಟ್ 1 2 ಅಂಕದ ಪ್ರಶ್ನೆ ಬರುತ್ತೆ, ಪ್ಲಸ್ 1 5 ಅಂಕದ ಪ್ರಶ್ನೆ ಬರುತ್ತೆ. 5 ಅಂಕದ ಪ್ರಶ್ನೆ ಸುಮಾರು 3 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಬರುತ್ತೆ. ಆ 3 ಪ್ರಶ್ನೆಗಳು ಸಹ ಹೇಳಿದ್ದೀನಿ. ನೆಕ್ಸ್ಟ್ ಅಧ್ಯಾಯ 8 ವ್ಯವಸಾಯ. ಈ ವ್ಯವಸಾಯ ಅಧ್ಯಾಯದಿಂದ ಸುಮಾರು 11 ಅಂಕಗಳು ನಿಗದಿಯಾಗಿವೆ. 1 MCQ ಪ್ರಶ್ನೆ ಬರಲ್ಲ, ಬಿಟ್ಟ ಸ್ಥಳ ಪ್ರಶ್ನೆ ಬರಲ್ಲ, 1 ಅಂಕದ ಪ್ರಶ್ನೆ ಬರಲ್ಲ. ಎಲ್ಲಿ ಸ್ಟಾರ್ ಮಾರ್ಕ್ ಇದೆಯೋ ಆ ಅಧ್ಯಾಯದಿಂದ ಕೇವಲ ಹೊಂದಿಸಿ ಬರೆಯರಿ ಮಾತ್ರ ಬರುತ್ತೆ. ಇದರಲ್ಲಿ 1 ಅಂಕದ ಪ್ರಶ್ನೆಗೆ ಜಾಸ್ತಿ ಒತ್ತು ಕೊಡೋಕೆ ಹೋಗಬೇಡಿ. ಕೇವಲ 5 ಅಂಕದ ಪ್ರಶ್ನೆಗಳಿಗೆ ಒತ್ತು ಕೊಡಿ. 2 5 ಅಂಕದ ಪ್ರಶ್ನೆಗಳು ಬರ್ತಿವೆ ಈ ಅಧ್ಯಾಯದಿಂದ. ನೆಕ್ಸ್ಟ್ ಅಧ್ಯಾಯ 9 ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು. ಒಟ್ಟಾರೆಯಾಗಿ 13 ಅಂಕಗಳು ನಿಗದಿಯಾಗಿವೆ. ಅದರಲ್ಲಿ 1 ಅಂಕದ ಪ್ರಶ್ನೆ ಬರುತ್ತೆ, ಪ್ಲಸ್ 1 2 ಅಂಕದ ಪ್ರಶ್ನೆ ಬರುತ್ತೆ. ಸುಮಾರು 2 5 ಅಂಕದ ಪ್ರಶ್ನೆ ಬರ್ತವೆ. 5 ಅಂಕದ ಪ್ರಶ್ನೆ ನೀವು ಬರಿಬೇಕಾಗಿರೋದು ಕೇವಲ 7. ಆದ್ದರಿಂದ ಯಾವ್ಯಾವ ಅಧ್ಯಾಯದಿಂದ 5 ಅಂಕದ ಪ್ರಶ್ನೆ ಓದಬೇಕಂದ್ರೆ, ಮೊದಲನೆಯದಾಗಿ 6ನೇ ಅಧ್ಯಾಯದಿಂದ 2 ಪ್ರಶ್ನೆಗಳು ಬರ್ತವೆ. ಆದ್ದರಿಂದ ಆ ಅಧ್ಯಾಯನ ಓದಿ. ಕೊನೆಯದಾಗಿ 8ನೇ ಅಧ್ಯಾಯದಿಂದ 2 ಪ್ರಶ್ನೆಗಳು ಬರ್ತವೆ. ಆ ಅಧ್ಯಾಯನ ಓದಿ. ಪ್ಲಸ್ 9ನೇ ಅಧ್ಯಾಯ ಪ್ಲಸ್ 10ನೇ ಅಧ್ಯಾಯ. ಇಲ್ಲಿಗೆ ನೀವು ಸುಮಾರು 6 ಪ್ರಶ್ನೆಗಳನ್ನು ಆರಾಮದಾಯಕವಾಗಿ ಬರೀಬೋದು. ಕೊನೆಯದಾಗಿ ತುಂಬ ಈಸಿ ಇರುವಂಥ ಅಂದರೆ 2ನೇ ಅಧ್ಯಾಯದಿಂದ 1 ಪ್ರಶ್ನೆನ ಓದಿ, ಪ್ಲಸ್ 4ನೇ ಅಧ್ಯಾಯದಿಂದ 1 ಪ್ರಶ್ನೆನ ಓದಿ.
ನೀವು 8 ಪ್ರಶ್ನೆನ ಓದ್ದಂಗೆ ಆಗ್ತದೆ. ಆ 8 ಪ್ರಶ್ನೆಗಳಲ್ಲಿ 7 ಪ್ರಶ್ನೆಗಳನ್ನಂತೂ ಆರಾಮದಾಯಕವಾಗಿ ಬರೀಬೋದು. ನೆಕ್ಸ್ಟ್ ಅಧ್ಯಾಯ 10 ಕೈಗಾರಿಕೆಗಳು, ವೆರಿ ಇಂಪಾರ್ಟೆಂಟ್. ಸುಮಾರು 11 ಅಂಕಗಳು ನಿಗದಿಯಾಗಿವೆ. ಅದರಲ್ಲಿ ಒಂದು ಅಂಕದ ಪ್ರಶ್ನೆ ಬರುತ್ತೆ. ಅದು MCQ ಆಗಿರ್ಬೋದು ಅಥವಾ 1 ಅಂಕ ಆಗಿರ್ಬೋದು. ನೆಕ್ಸ್ಟ್ 2 5 ಅಂಕದ ಪ್ರಶ್ನೆ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಸುಮಾರು 4 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಆ 4 ಪ್ರಶ್ನೆಗಳನ್ನು ಸಹ ವಿಡಿಯೋ ಮಾಡಿಲ್ಲ, ವಿಡಿಯೋ ಮಾಡಾಕ್ತೀನಿ ನೋಡಿ. ನೆಕ್ಸ್ಟ್ ಅಧ್ಯಾಯ 11 ವ್ಯಾಪಾರ, ಸಾರಿಗೆ, ಸಂಪರ್ಕ ಮತ್ತು ವ್ಯಾಪಾರ, 10 ಅಂಕಗಳು ನಿಗದಿಯಾಗಿವೆ. 3 ಪ್ರಶ್ನೆಗಳು 1 ಅಂಕದ ಕಡೆಯಿಂದ ಬರುತ್ತೆ. ಅಂದರೆ 1 MCQ ಪ್ಲಸ್ 1 ಬಿಟ್ಟ ಸ್ಥಳ ಪ್ಲಸ್ 1 ಅಂಕದ ಪ್ರಶ್ನೆ. ಹೊಂದಿಸಿ ಬರೆಯಿರಿ, ಬರಲ್ಲ. ನೆಕ್ಸ್ಟ್ 2 ಅಂಕದ ಪ್ರಶ್ನೆ 1 ಬರುತ್ತೆ, 5 ಅಂಕದ ಪ್ರಶ್ನೆ 1 ಬರುತ್ತೆ. ನೆಕ್ಸ್ಟ್ ಅಧ್ಯಾಯ 12 ಪರಿಸರ ಸಮಸ್ಯೆಗಳು, ಯೋಜನೆ, ಸುಸ್ಥಿರಾಭಿವೃದ್ಧಿ, ಭೌಗೋಳಿಕ ದೃಷ್ಟಿಕೋನ, ಸುಮಾರು 7 ಅಂಕಗಳು ನಿಗದಿಯಾಗಿವೆ. ಈ 7 ಅಂಕಗಳಲ್ಲಿ 2 ಅಂಕದ ಪ್ರಶ್ನೆ 1 ಬರುತ್ತೆ ಪ್ಲಸ್ 5 ಅಂಕದ ಪ್ರಶ್ನೆ 1 ಬರುತ್ತೆ. ಆದ್ದರಿಂದ ತುಂಬ ಗಮನ ಇಟ್ಕೊಂಡು ಓದಿ. 2 ಅಂಕದ ಪ್ರಶ್ನೆಯೂ ಅಷ್ಟೇ ಇಂಪಾರ್ಟೆಂಟ್ PDF ಮಾಡಿದ್ದೀನಿ, ಅದನ್ನು ಸಹ ಹಾಕ್ತೀನಿ. ಆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಮಾತ್ರ ಓದಿ. ನೆಕ್ಸ್ಟ್ ಅಧ್ಯಾಯ 13 ಭೌಗೋಳಿಕ ದತ್ತಾಂಶಗಳ ನಿರೂಪಣೆ, ಒಟ್ಟಾರೆಯಾಗಿ 20 ಅಂಕಗಳನ್ನ ನಿರೂಪಣೆ ಮಾಡಿದ್ದಾರೆ. 20 ಅಂಕಗಳಂದರೆ ಏನಿಲ್ಲ, ಇದರಲ್ಲಿ 10 ಅಂಕದ ಪ್ರಶ್ನೆ 2 ಬರುತ್ತೆ ಪ್ಲಸ್ 1 ಪ್ರಶ್ನೆ ಹೆಚ್ಚುವರಿ ಪ್ರಶ್ನೆ ರೀತಿ ಬರುತ್ತೆ. ಅದರಲ್ಲಿ ನೀವು ಬರೀಬೇಕಾಗಿರೋದು ಮುಖ್ಯವಾಗಿ ಗ್ರಾಫ್. ಈ 13ನೇ ಅಧ್ಯಾಯದಿಂದ ಬರುವಂಥದ್ದು ಮುಖ್ಯವಾಗಿ ಗ್ರಾಫಲ್ಲಿ ಸಹ ಯಾವುದೇ 1 ಅಂಕವೂ ಸಹ ಕಡಿತ ಆಗದೆ ಇರೋ ಥರ ಮ್ಯಾನೇಜ್ ಮಾಡಿ. ಯಾಕಂದರೆ ಗ್ರಾಫ್ ಈಸ್ ವೆರಿ ಇಂಪಾರ್ಟೆಂಟ್ ಔಟ್ ಆಫ್ ಗ್ರೇಡ್. ನೀವೇನಾದರೂ 80ಕ್ಕೆ 80 ಅಂಕಗಳು ಪಡ್ಕೊಳ್ಬೇಕು ಅಂದರೆ ಗ್ರಾಫ್ ಮುಖ್ಯ ಆಗ್ತದೆ. ನೀವು ಬರೀಬೇಕಾಗಿರೋದು 1 ಅಂಕದ ಪ್ರಶ್ನೆಯನ್ನು ಮಾತ್ರ ಖಂಡಿತವಾಗ್ಲೂ ಅಷ್ಟನ್ನು ಓದಿ. ಆದರೆ 5 ಮತ್ತು 2 ಅಂಕದ ಪ್ರಶ್ನೆ ಅಷ್ಟು ಓದಕ್ಕೆ ಹೋಗ್ಬಿಡಿ. ಕೇವಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಮಾತ್ರ ಓದಿ. ಯಾಕಂದರೆ ಈ 5 ಮಾಡಲ್ ಕ್ವಶನ್ ಪೇಪರಲ್ಲಿರುವಂತಹ ಪ್ರಶ್ನೆಗಳೇ ಬರ್ತವೆ, ಹೊರಗಡೆ ಇರೋ ಪ್ರಶ್ನೆಗಳು ಸಹ ಬರಲ್ಲ. ಆದ್ದರಿಂದ ತುಂಬ ಗಮನ ಇಟ್ಕೊಂಡು ಓದಿ. ನೆಕ್ಸ್ಟ್ ಬೇರೆ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಸಹ ಬಿಡಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.